ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜೂನ್ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಹೊಸ ಪರಿಚಯಗಳು, ಕೆಲ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ಹಣಕಾಸು, ಉದ್ಯೋಗ, ವ್ಯಾಪಾರ ಮತ್ತು ಆರೋಗ್ಯ, ವಿದ್ಯಾರ್ಥಿಗಳಿಗೆ ಹೆಂಗಿದೆ ಅನ್ನೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಬನ್ನಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಬೆಲ್ ಐಕನ್ ಪ್ರೆಸ್ ಮಾಡಿ. ಮೊದಲನೇದಾಗಿ ಹಣಕಾಸಿನ ವಿಚಾರಕ್ಕೆ ಬರೋದೇ ಆದ್ರೆ, ಜೂನ್ ತಿಂಗಳು ವೃಷಭ ರಾಶಿಯವರಿಗೆ ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಸುಧಾರಣೆ ಆಗುವ ಸಾಧ್ಯತೆ ಇದೆ. ಹಿಂದೆ ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಎಂದು ತಿಳಿಸಿಕೊಡ್ತೇನೆ. ಕೆಲವರಿಗೆ ಹೊಸ ಆದಾಯವು ಮತ್ತೆ ಹೊಸ ಆದಾಯದ ಹರಿವು ಹೆಚ್ಚಾಗುತ್ತದೆ. ಹೊಸ ಆದಾಯದ ಹರಿವು ಆರಂಭವಾಗಬಹುದು, ಆದರೆ ಅನಗತ್ಯ ಖರ್ಚುಗಳು ಕಡಿಮೆ ಮಾಡಬೇಕು. ಮತ್ತೆ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಹೀಗಾಗಿ ಹಣದ ವಿಚಾರದಲ್ಲಿ, ಹಣ ಖರ್ಚು ಮಾಡುವ ವಿಚಾರದಲ್ಲಿ ಉಳಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಬಹಳಷ್ಟು ಒಳ್ಳೆಯದು. ಸ್ನೇಹಿತರ ಮಾತಿಗೆ ನಂಬಿಟ್ಟು ಎಲ್ಲೂ ಕೂಡ ಹೂಡಿಕೆ ಮಾಡೋದು ಒಳ್ಳೆಯದಲ್ಲ. ಎಲ್ಲೂ ಹೂಡಿಕೆ ಮಾಡಬೇಡಿ ಅಂತಾನೆ ತಿಳಿಸ್ತೇನೆ ನಾನು ನಿಮ್ಗೆ. ಹಣದ ವಿಚಾರ ಮತ್ತೆ ಸ್ನೇಹಿತರ ವಿಚಾರವಾಗಿ ಸ್ವಲ್ಪ ಜಾಗೃತೆ ಇರಲಿ. ಹಾಗೆ ಉದ್ಯೋಗ ಮತ್ತು ವ್ಯಾಪಾರ ಕಡೆಗೆ ನೋಡೋದಾದ್ರೆ, ಈ ತಿಂಗಳು ಕೆಲಸ ಮಾಡುವವರಿಗೆ ಸ್ವಲ್ಪ ಒತ್ತಡ ಆಗಬಹುದು, ಒತ್ತಡ ಹೆಚ್ಚಾಗಬಹುದು. ಹಾಗಾಗಿ ನೀವು ಸ್ವಲ್ಪ ಶಾಂತತೆಯಿಂದ ಇರಿ. ನಿಮ್ಮ ಶ್ರಮಕ್ಕೆ ಒಳ್ಳೆಯ ಫಲ ಸಿಗುತ್ತದೆ. ಮೇಲಧಿಕಾರಿಗಳಿಂದ ಪ್ರಶಂಸೆ, ಮೆಚ್ಚುಗೆ ಅನ್ನೋದು ಕಾಣ್ತೀರಿ. ಹೊಸ ಉದ್ಯೋಗ ಹುಡುಕುವವರಿಗೆ ಉತ್ತಮ ಅವಕಾಶಗಳನ್ನು ಬರುತ್ತವೆ. ವ್ಯಾಪಾರದಲ್ಲಿ ಹೊಸ ಸಂಪರ್ಕ ಮತ್ತು ಹೊಸ ವ್ಯಕ್ತಿಗಳಿಂದ ಲಾಭ ಅನ್ನೋದು ಹೆಚ್ಚಾಗುತ್ತದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಸ್ವಲ್ಪ ಅತಿಯಾಗಿ ಯಾರನ್ನು ನಂಬಿಕೆ ಮಾಡೋದು ಬಹಳಷ್ಟು ಎಚ್ಚರಿಕೆಯಿಂದಿರ್ಬೇಕು. ಅತಿಯಾಗಿ ಯಾರಿಗೂ ನಂಬಿಕೆ ಮಾಡಬೇಡಿ. ಆದರೆ ಆತುರದಲ್ಲಿ ಯಾವುದೇ ತರಹದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದ್ರೆ, ಕುಟುಂಬದ ಜೊತೆ ಸಂತೋಷಕರ ವಾತಾವರಣ, ಸಂತೋಷ ಹೆಚ್ಚಾಗುತ್ತದೆ ಎಂದು ತಿಳಿಸ್ತೇನೆ. ಆದರೆ ಸಣ್ಣ ವಿಷಯಕ್ಕೂ ಹಠ ಮಾಡಿದರೆ ಬಹಳಷ್ಟು ಮನಸ್ತಾಪಗಳು ಉಂಟಾಗಬಹುದು. ನಿಮ್ಮ ಮಾತಿನ ಮೇಲೆ ಮೃದುತ್ವ ಇರಲಿ. ನಿಮ್ಮ ಜೊತೆಗೆ ಯಾರಿದ್ದಾರೆ, ಯಾರ ಜೊತೆಗೆ ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ವಿದ್ಯಾರ್ಥಿಗಳ, ಓದುಗರಿಗೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವವರಿಗೆ ಯಾವ ತರ ಇದೆ ಅನ್ನೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಓದಿನಲ್ಲಿ ಉತ್ತಮ ಪ್ರಗತಿ ಕಾಣುತ್ತೀರಿ. ವಿಶೇಷವಾಗಿ ಕಲೆ ಮತ್ತು ವಾಣಿಜ್ಯ, ತಾಂತ್ರಿಕ ಶಿಕ್ಷಣದಲ್ಲಿ ಇರುವವರಿಗೆ ಒಳ್ಳೆಯ ಸಮಯ ಎಂದು ಹೇಳಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ ಮಾಡುವವರು ಹೆಚ್ಚು ಗಮನ ಕೊಡಬೇಕು. ಆರೋಗ್ಯದ ವಿಚಾರದಲ್ಲಿ ನೋಡೋದಾದ್ರೆ, ಜೀರ್ಣಕ್ರಿಯೆ ಸಮಸ್ಯೆ ಆಗಬಹುದು. ಕುತ್ತಿಗೆ ಅಥವಾ ಬೆನ್ನೋವು, ಮಂಡಿ ನೋವು ಈ ತರ ಕಾಣ್ಕೊಳ್ಬಹುದು. ಹಾಗಾಗಿ ಆಹಾರದಲ್ಲಿ ನಿಯಮಗಳನ್ನು ಪಾಲಿಸಿ. ಕೋಲ್ಡ್ ವಾಟರ್ ಮತ್ತು ಜಂಕ್ ಫುಡ್ ಸ್ವಲ್ಪ ಕಡಿಮೆ ಮಾಡೋದು ಉತ್ತಮ. ಧ್ಯಾನ, ಯೋಗ ಮತ್ತು ಸ್ವಲ್ಪ ತಿರುಗಾಟ ಅಂದ್ರೆ ವಾಕಿಂಗ್ ಮಾಡ್ತಿರಲ್ವಾ, ಅದರಿಂದ ನಿಮ್ಮ ಆರೋಗ್ಯ ಸರಿ ಆಗ್ತಕ್ಕಂಥ ಚಾನ್ಸಸ್ ಇದೆ. ಧ್ಯಾನ ಮತ್ತು ಯೋಗ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈ ತಿಂಗಳು ಅದೃಷ್ಟ ಬಣ್ಣ ಬಿಳಿ ಮತ್ತು ಹಸಿರು. ಅದೃಷ್ಟ ಸಂಖ್ಯೆ 6. ಪರಿಹಾರ ಏನು ಅಂದ್ರೆ, ಶುಕ್ರವಾರ ದಿನದಂದು ಲಕ್ಷ್ಮೀ ಆರಾಧನೆ ಮಾಡಿದರೆ ಶುಭ ಫಲಗಳನ್ನು ಹೆಚ್ಚಾಗುತ್ತವೆ. ಒಟ್ಟಾರೆ ಹೇಳೋದಾದ್ರೆ, ಜೂನ್ ತಿಂಗಳು ವೃಷಭ ರಾಶಿಯವರಿಗೆ ಪರಿಶ್ರಮ ಮತ್ತು ಸಹನೆಯಿಂದ ಯಶಸ್ಸು ತರುವಂತದ್ದು. ನಿಮ್ಮ ತಾಳ್ಮೆಯಿಂದ ಮುಂದೆ ಹೋದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣುತ್ತೀರಿ. ಈ ರಾಶಿಯವರಿಗೆ ಮತ್ತೆ ಏನಾದರೂ ಕೇಳಬೇಕು ಅಂದ್ರೆ, ಮತ್ತೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡ್ಬೇಕಂದ್ರೆ ಕೆಳಗಡೆ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕಿಸಬಹುದು. ಮತ್ತೆ ನಿಮಗೆ ಮಾತಾಡಕ್ಕಾಗಿಲ್ಲ ಅಂದ್ರೆ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಬಹುದು. ನಮಸ್ಕಾರ.